ಬದುಕು ಬದಲಿಸುವ ಮಾತು. ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಇರುತ್ತದೆಯೋ ಅದೇ ಸೂರ್ಯನಿಗೆ ಬೇಸಿಗೆಯಲ್ಲಿ ಧಿಕ್ಕಾರವೂ ಇರುತ್ತದೆ ಎಂಬುದು ಮಾನವನ ಸ್ವಭಾವವನ್ನು ಅತ್ಯಂತ ಸರಳವಾಗಿ ವಿವರಿಸುತ್ತದೆ. ಚಳಿಗಾಲದಲ್ಲಿ ಸೂರ್ಯನು ಮಾನವನಿಗೆ ಆಶಾಕಿರಣ. ಶೀತದಿಂದ ನರಳುವವರಿಗೆ ಸೂರ್ಯನ ಬೆಳಕು ತಾಪ ನೀಡುತ್ತದೆ, ಉತ್ಸಾಹ ನೀಡುತ್ತದೆ. ಆ ಸಮಯದಲ್ಲಿ ಸೂರ್ಯನಿಗಾಗಿ ಕಾಯುವ ಮನಸ್ಸು ಇರುತ್ತದೆ. ಆದರೆ ಬೇಸಿಗೆಯಲ್ಲಿ ಅದೇ ಸೂರ್ಯನು ಕಠಿಣನಾಗುತ್ತಾನೆ. ಬಿಸಿಲಿನ ತಾಪದಿಂದ ಕಂಗೆಟ್ಟ ಜನರು ನೆರಳಿಗಾಗಿ ಓಡುತ್ತಾರೆ, ಸೂರ್ಯನನ್ನು ತಪ್ಪಿಸಲು ಪ್ರಯತ್ನಿಸುತ್ತಾರೆ. ಇಲ್ಲಿ ಸೂರ್ಯನು ಬದಲಾಗಿಲ್ಲ, ಬದಲಾಗಿರುವುದು ನಮ್ಮ ಅವಶ್ಯಕತೆ ಮತ್ತು ಪರಿಸ್ಥಿತಿ ಮಾತ್ರ. ಇಡೀ ಜಗತ್ತನ್ನು ಬೆಳಗುವ ಜೀವಕ್ಕೆ ಕಾರಣವಾಗಿರುವ ಸೂರ್ಯನಿಗೂ ಈ ಸ್ಥಿತಿ ಇದ್ದರೆ ಸಾಮಾನ್ಯ ಮನುಷ್ಯನ ಸ್ಥಿತಿ ಏನಾಗಿರಬಹುದು ಎಂಬ ಪ್ರಶ್ನೆ ಸ್ವಾಭಾವಿಕವಾಗಿ ಮೂಡುತ್ತದೆ. ನಾವು ಯಾರಿಗೆ ಸಹಾಯ ಮಾಡಿದಾಗ, ಅವರು ಕಷ್ಟದಲ್ಲಿದ್ದಾಗ ನಾವು ಬಹುಮುಖ್ಯ ವ್ಯಕ್ತಿಗಳಾಗಿರುತ್ತೇವೆ. ಆದರೆ ಅವರ ಜೀವನ ಸುಧಾರಿಸಿದ ಕ್ಷಣದಿಂದಲೇ ನಮ್ಮ ಮೌಲ್ಯ ಕಡಿಮೆಯಾಗಬಹುದು. ಇದು ಕಠಿಣ ಸತ್ಯ, ಆದರೆ ಜೀವನದಲ್ಲಿ ಅನೇಕರಿಗೆ ಅನುಭವವಾಗಿರುವುದು. ಈ ಮಾತು ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ನಮ್ಮ ಮೌಲ್ಯವನ್ನು ಇತರರ ಅವಶ್ಯಕತೆಯ ಮೇಲೆ ಮಾತ್ರ ಅವಲಂಬಿಸಬಾರದು. ಯಾರಾದರೂ ನಮಗೆ ಗೌರವ ಕೊಡುತ್ತಿದ್ದರೆ ಅದು ಯಾವಾಗಲೂ ಶಾಶ್ವತವಾಗಿರುತ್ತದೆ ಎಂಬ ಭ್ರಮೆಯಲ್ಲಿ ಬದುಕಬಾರದು. ಮನುಷ್ಯನ ಸ್ವಭಾವ ಅವನ ಅಗತ್ಯಗಳೊಂದಿಗೆ ಬದಲಾಗುತ್ತದೆ. ಇದರ ಅರ್ಥ ಜನರಿಗೆ ಸಹಾಯ ಮಾಡಬಾರದು ಎಂದಲ್ಲ, ಸಹಾಯ ಮಾಡಬೇಕು, ಆದರೆ ಪ್ರತಿಫಲ, ಕೃತಜ್ಞತೆ ಅಥವಾ ಶಾಶ್ವತ ಮೌಲ್ಯದ ನಿರೀಕ್ಷೆ ಇಲ್ಲದೆ ಮಾಡಬೇಕು. ನಮ್ಮ ಆತ್ಮಗೌರವವನ್ನು ಉಳಿಸಿಕೊಂಡು ನಮ್ಮ ವ್ಯಕ್ತಿತ್ವವನ್ನು ಸ್ವಾವಲಂಬಿಯಾಗಿ ರೂಪಿಸಿಕೊಳ್ಳಬೇಕು. ಆಗ ಯಾರಾದರೂ ನಮ್ಮನ್ನು ಉಪಯೋಗಿಸಿದರೂ ಅದು ನಮ್ಮನ್ನು ಕುಗ್ಗಿಸುವುದಿಲ್ಲ. ಈ ಮಾತು ಮತ್ತೊಂದು ಸತ್ಯವನ್ನು ಹೇಳುತ್ತದೆ. ನಾವು ಎಲ್ಲರಿಗೂ ಸದಾ ಇಷ್ಟವಾಗಲು ಸಾಧ್ಯವಿಲ್ಲ. ಒಂದು ಸಮಯದಲ್ಲಿ ನಾವು ಅಗತ್ಯ, ಇನ್ನೊಂದು ಸಮಯದಲ್ಲಿ ಅಪ್ರಯೋಜಕ ಎಂದು ತೋರುವವರು ಇರಬಹುದು. ಅದಕ್ಕಾಗಿ ದುಃಖಪಡಬೇಕಾಗಿಲ್ಲ. ಸೂರ್ಯನಂತೆ ನಾವು ನಮ್ಮ ಕರ್ತವ್ಯವನ್ನು ನಿರಂತರವಾಗಿ ಮಾಡಬೇಕು. ಅಂತಿಮವಾಗಿ ಈ ಬದುಕು ಬದಲಿಸುವ ಮಾತು ನಮಗೆ ಎಚ್ಚರಿಕೆ ನೀಡುತ್ತದೆ. ನಿಮ್ಮ ಮೌಲ್ಯವನ್ನು ನೀವು ನಿರ್ಧರಿಸಿ. ನಿಮ್ಮ ಸಂತೋಷವನ್ನು ಇತರರ ಅವಶ್ಯಕತೆಯ ಕೈಗೆ ಒಪ್ಪಿಸಬೇಡಿ. ಪರಿಸ್ಥಿತಿಗಳೊಂದಿಗೆ ಬದಲಾಗುವ ಜನರ ಮನಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಿ. ಈ ಅರಿವು ಬಂದ ದಿನದಿಂದಲೇ ಬದುಕು ಹಗುರವಾಗುತ್ತದೆ, ಮನಸ್ಸು ಶಾಂತವಾಗುತ್ತದೆ ಮತ್ತು ನಾವು ನಿಜವಾದ ಅರ್ಥದಲ್ಲಿ ಬಲಿಷ್ಠರಾಗುತ್ತೇವೆ.